ಹಾಯ್ ಗಾಯ್ಸ್, KCET ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇದು ಎಲ್ಲ KCET ವಿದ್ಯಾರ್ಥಿಗಳಿಗೆ ಬಿಗ್ ಅಲರ್ಟ್ ಅಪ್ಡೇಟ್. ಸ್ನೇಹಿತರೆ, ಎಲ್ಲ ವಿದ್ಯಾರ್ಥಿಗಳು ಈ ವಿಡಿಯೋನ ಕೊನೆವರೆಗೂ ನೋಡಲೇಬೇಕು. ಈ ಒಂದು ಬಿಗ್ ಅಪ್ಡೇಟ್ ಬಂದ್ಬಿಟ್ಟು ನಿಮ್ಮ ಚಾಯ್ಸ್ ಎಂಟ್ರಿ ಕುರಿತು ಮತ್ತೆ ಸ್ಕಾಲರ್ಶಿಪ್ ಕುರಿತು ಕೂಡ ಇದೊಂದು ಬಿಗ್ ಅಪ್ಡೇಟ್ಸ್ ಅಂತಾನೆ ಹೇಳ್ಕೋಬಹುದು. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರಾದರೂ ಇನ್ನೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಚಾನಲ್ ಅನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದಾನೆ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ಮೊದಲನೇದಾಗಿ ಏನಂದ್ರೆ ನಿಮ್ ಚಾಯ್ಸ್ ಎಂಟ್ರಿ ಕುರಿತು ಮಾತನಾಡೋದಾದ್ರೆ, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಇವತ್ತು ಲಾಸ್ಟ್ ಡೇಟ್ ಇದೆ. ಕೃಷಿ ವಿಜ್ಞಾನ ವೆಟರ್ನರಿ ವಿದ್ಯಾರ್ಥಿಗಳಿಗೆಲ್ಲ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಇವತ್ತು ಲಾಸ್ಟ್ ಡೇಟ್ ಇರುವಂತದ್ದು. ಯಾರ್ಯಾರಿಗೆ ಇವತ್ತು ಲಾಸ್ಟ್ ಡೇಟ್ ಇದೆ ಅಂದ್ರೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ, ಕೃಷಿ ವಿಜ್ಞಾನ ವೆಟರ್ನರಿ ವಿದ್ಯಾರ್ಥಿಗಳಿಗೆ. ಯಾರಾದ್ರೂ ಇನ್ನೂ ಮಾಡಿಲ್ಲ ಚಾಯ್ಸ್ ಎಂಟ್ರಿ ಅನ್ನೋದಾದ್ರೆ ಬೇಗ ಚಾಯ್ಸ್ ಎಂಟ್ರಿ ಅನ್ನ ಮಾಡ್ಕೊಳ್ಳಿ. ನೀವು ಒಂದು ವೇಳೆ ಚಾಯ್ಸ್ ಎಂಟ್ರಿ ಮಾಡಲಿಲ್ಲ ಅಂದ್ರೆ KE ಅವರು ಆಟೋಮೆಟಿಕ್ ಆಗಿ ಚಾಯ್ಸ್ 4 ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮನ್ನ ಆಪ್ಷನ್ ಎಂಟ್ರಿ ಪ್ರೋಸೆಸ್ ಇಂದಾನೆ ಆಚೆ ಹಾಕ್ತಾರೆ. ನೀವು ನೆಕ್ಸ್ಟ್ ರೌಂಡ್ ಎಲ್ಲ ಅಟೆಂಡ್ ಆಗಕ್ಕಾಗಲ್ಲ. ಅದರಿಂದ ಇವಾಗ ಹೇಳ್ತಿದ್ದೀನಿ, ಚಾಯ್ಸ್ ಎಂಟ್ರಿ ಮಾಡ್ಕೊಳ್ಳಿ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಇವತ್ತವರೆಗೂ ವೇಟ್ ಮಾಡ್ತಿದ್ದಾರೆ. ಮತ್ತೆ ಸರ್ವರ್ ಡೌನ್ ಆಗೋವರೆಗೂ ಕೂಡ ವೇಟ್ ಮಾಡ್ತಿದ್ದಾರೆ. ಮತ್ತೇನೇನೋ ಎರರ್ಸ್ ಬರ್ತಿದಾವ ಅಂತೆಲ್ಲ ಅಂತಿದ್ದಾರೆ. ಜಸ್ಟ್ ಇವಾಗೇನೆ ನಾವು ಒಂದು 2-3 ಜನ ಸ್ಟೂಡೆಂಟ್ಸ್ ಚಾಯ್ಸ್ ಎಂಟ್ರಿ ಮಾಡಿದ್ವಿ. ಆಗ್ತಿದೆ ಚಾಯ್ಸ್ ಎಂಟ್ರಿ. ಒಂದು ಸರಿ ಹೋಗಿ ನೀವು ಚಾಯ್ಸ್ ಎಂಟ್ರಿ ಮಾಡಿ ಸ್ನೇಹಿತರೆ. ಚಾಯ್ಸ್ ಎಂಟ್ರಿ ಆಗ್ತಿದೆ ಈಗ, ಯಾವುದೇ ಎರರ್ ಇಲ್ಲದೆ. ಇವತ್ತು ಲಾಸ್ಟ್ ಡೇಟ್ ಇರೋದ್ರಿಂದ ಈಗ ಮತ್ತೆ ಮಧ್ಯಾಹ್ನ ಮೇಲೆ ಇಲ್ಲ ಅಂದ್ರೆ ಒಂದು ಸಾಯಂಕಾಲಾಗೆಲ್ಲ ನಿಮಗೆ ಚಾಯ್ಸ್ ಎಂಟ್ರಿ ಇದೆಲ್ಲ ಮತ್ತೆ ಏನಾದ್ರು ಸರ್ವರ್ ಬಿಸಿ ಎಲ್ಲ ಬರ್ಬೋದು. ಅದರಿಂದಾನೆ ಬೇಗ ಯಾರ್ಯಾರು ಚಾಯ್ಸ್ ಎಂಟ್ರಿ ಮಾಡ್ಕೊಂಡಿಲ್ಲೋ ಕೂಡಲೇ ಎಲ್ಲಾ ವಿದ್ಯಾರ್ಥಿಗಳು ಹೋಗಿ ಚಾಯ್ಸ್ ಎಂಟ್ರಿ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಚಾಯ್ಸ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಗ್ಲೆಕ್ಟ್ ಮಾಡಬೇಡಿ. ನೀವು ನೆಗ್ಲೆಕ್ಟ್ ಮಾಡಿದ್ರೆ ನಿಮ್ಮನ್ನ ಮತ್ತೆ ಈ ಆಪ್ಷನ್ ಎಂಟ್ರಿ ಇಂದಾನೆ ಆಚೆ ಹಾಕ್ತಾರೆ KE ಅವರು. ಮತ್ತೆ ಸ್ಕಾಲರ್ಶಿಪ್ ಬಗ್ಗೆ ಕೇಳೋದಾದ್ರೆ, ವಿದ್ಯಾರ್ಥಿಗಳು ಸಾಕಷ್ಟು ಜನ ವಿದ್ಯಾರ್ಥಿಗಳು ಪ್ರತಿನಿತ್ಯ ಕಾಮೆಂಟ್ ಮಾಡ್ತಿರ್ತಾರೆ. ಆ ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಇವಾಗಂತೆ, ಈ ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಇವಾಗಂತೆ. ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಎಲ್ಲ ಮುಗಿತಿದೆ. ಈ KE ಅವರು ಇಲ್ಲಿ ಆಪ್ಷನ್ ಎಂಟ್ರಿ ಪ್ರೊಸೆಸ್ ಎಲ್ಲ ತುಂಬಾನೇ ಲೇಟ್ ಮಾಡ್ಬಿಡ್ತಿದ್ದಾರೆ. ಅದರಿಂದ ನಮ್ಗೆ ಇಲ್ಲಿ ಏನ್ ಸಮಸ್ಯೆ ಆಗುತ್ತೆ ಅಂದ್ರೆ, ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕಾಗಲ್ಲೇನೋ, ದುಡ್ಡು ಬರಲ್ಲೇನೋ ಅನ್ನುವಂತಹ ಟೆನ್ಷನ್ ಅಲ್ಲಾದ್ರೆ ವಿದ್ಯಾರ್ಥಿಗಳು ಇರುವಂತದ್ದು. ಈ ಕುರಿತು ನಿಮಗೆ ಯಾವುದೇ ರೀತಿಯಾದ ಟೆನ್ಷನ್ ಬೇಕಾಗೇ ಇಲ್ಲ ಸ್ನೇಹಿತರೆ. ಯಾಕೆ ನಿಮ್ಗೆ ಯಾವುದೇ ರೀತಿಯಾದ ಟೆನ್ಷನ್ ಬೇಕಾಗಿಲ್ಲ ಅಂದ್ರೆ, ಎಲ್ಲ KCET ವಿದ್ಯಾರ್ಥಿಗಳಿಗೆ, ನಿಮಗೆ KCET ಆಗಿರ್ಬೋದು, ನೀಟ್ ವಿದ್ಯಾರ್ಥಿಗಳಿಗಾಗಿರ್ಬೋದು, ನಿಮ್ಮದೆಲ್ಲ ಆಪ್ಷನ್ ಎಂಟ್ರಿ ಪ್ರೊಸೆಸ್ ಮುಗಿದು ನೀವು ಹೋಗಿ ಅಡ್ಮಿಷನ್ ಆಗೋವರೆಗೂ ಸ್ಕಾಲರ್ಶಿಪ್ ಅಪ್ಲಿಕೇಶನ್ಗಳು ಓಪನ್ ಅಲ್ಲೇ ಇರುತ್ತೆ. ಲಾಸ್ಟ್ ಡೇಟ್ ಮುಗಿದ್ರೂ ಮತ್ತೆ ಆ ಲಾಸ್ಟ್ ಡೇಟ್ಗಳನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಹೋಗ್ತಾರೆ. ಯಾಕಂದ್ರೆ ಇದೇ ನಿಮ್ಮ ತಪ್ಪ. ಅವ್ರ ಕೌನ್ಸಿಲಿಂಗ್ ಪ್ರೊಸೆಸ್ ಎಲ್ಲ ಲೇಟ್ ಮಾಡೋದೇನು ವಿದ್ಯಾರ್ಥಿಗಳ ತಪ್ಪ? ಅದು ವಿದ್ಯಾರ್ಥಿಗಳ ತಪ್ಪಲ್ಲ. ಅದರಿಂದ ಎಷ್ಟೇ ಲಾಸ್ಟ್ ಡೇಟ್ಗಳು ನಿಮಗೆ ಈಗ ನೆಕ್ಸ್ಟ್ ತಿಂಗಳು ಇನ್ನೊಂದು ತಿಂಗಳು ಲಾಸ್ಟ್ ಡೇಟ್ ಕೊಟ್ಬಿಟ್ಟಿದ್ರು, ನಿಮ್ದೆಲ್ಲ ಕೌನ್ಸಿಲಿಂಗ್ ಪ್ರೊಸೆಸ್ ಮುಗಿಯೋವರೆಗೂ, ನೀವು ಕಾಲೇಜ್ಗೆ ಹೋಗಿ ಜಾಯ್ನ್ ಆಗಿ ಅಡ್ಮಿಷನ್ ಆಗೋವರೆಗೂ ನಿಮಗೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ಸ್ ಓಪನ್ ಅಲ್ಲೇ ಇರುತ್ತೆ. ಲಾಸ್ಟ್ ಡೇಟ್ಗಳು ಮುಗಿತಾ ಇದ್ರು ಅವನ್ನ ಎಕ್ಸ್ಟೆಂಡ್ ಮಾಡ್ತಾನೆ ಇರ್ತಾರೆ. ಈ ಒಂದು ಸ್ಕಾಲರ್ಶಿಪ್ ಕುರಿತು ನೀವು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಾನು ಸ್ಕಾಲರ್ಶಿಪ್ಗಳ ಬಗ್ಗೆ ಡೀಟೇಲ್ ಆಗಿ ಸಪ್ರೇಟ್ ವಿಡಿಯೋಸ್ ಮಾಡ್ತೀನಿ. ಈ ಸ್ಕಾಲರ್ಶಿಪ್ ಇಂದ ಎಷ್ಟು ಯಾವ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಎಷ್ಟು ಸ್ಕಾಲರ್ಶಿಪ್ ಬರುತ್ತೆ, ಇಂಜಿನಿಯರಿಂಗ್ ಅವ್ರಿಗೆ ಎಷ್ಟು ಬರುತ್ತೆ, ವೆಟರ್ನರಿ ಅವ್ರಿಗೆ ಎಷ್ಟು ಬರುತ್ತೆ, ಮೆಡಿಕಲ್ಗೆ ಹೋಗೋರಿಗೆ ಎಷ್ಟು ಬರುತ್ತೆ, ಕೃಷಿ ವಿಜ್ಞಾನ ಅವ್ರಿಗೆ ಎಷ್ಟು ಬರುತ್ತೆ, ಯೋಗ ಮತ್ತು ನ್ಯಾಚುರೋಪತಿ ಅವ್ರಿಗೆ ಎಷ್ಟು ಬರುತ್ತೆ, ಏನು BPT BPO ಕೋರ್ಸ್ ಎಲ್ಲ ಕೋರ್ಸ್ಗಳಿಗೂ ಯಾವ ಸ್ಕಾಲರ್ಶಿಪ್ ಎಷ್ಟೆಷ್ಟು ಬರುತ್ತೆ, ಯಾರ್ಯಾರಿಗೆ ಎಷ್ಟೆಷ್ಟು ಬರುತ್ತೆ, ಎಲ್ಲ ಡೀಟೇಲ್ ವಿಡಿಯೋಸ್ ಡೇ ಬೈ ಡೇ ನಮ್ಮ ಒಂದು ಚಾನಲ್ ಕಡೆಯಿಂದ ಬರ್ತಾನೆ ಇರುತ್ತೆ. ಎಲ್ಲ ಸ್ಟೇಟ್ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಸ್ಕಾಲರ್ಶಿಪ್ ರಿಲೇಟೆಡ್. ಅದರಿಂದ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಲಾಸ್ ಆಗೋದೇನಿಲ್ಲ. ಎಲ್ಲ ಫ್ರೀನೇ ತಾನೇ, ದುಡ್ಡು ಕೊಡುವ ಅವಶ್ಯಕತೆ ಏನಿಲ್ಲ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮಗೆ ಪ್ರೋತ್ಸಾಹ ಕೊಡಬೇಕು. ನಾವು ಯಾಕೆ ಲೈಕ್ ಕೊಡಿ ಅಂತ ಕೇಳ್ತೀವಿ ಅಂದ್ರೆ, ನೀವು ಲೈಕ್ ಕೊಡೋದ್ರಿಂದ ಬೇರೆ ವಿದ್ಯಾರ್ಥಿಗಳಿಗೆ ವಿಡಿಯೋ ರೀಚ್ ಆಗುತ್ತೆ. ಆಗ ಹೆಚ್ಚಿಗೆ ವ್ಯೂಸ್ ಹೋಗೋದ್ರಿಂದ ನಮಗೂ ಪ್ರೋತ್ಸಾಹ ಬರುತ್ತೆ ನಿಮ್ಗೆ ಹೆಚ್ಚಿಗೆ ವಿಡಿಯೋಸ್ ಮಾಡಿ ತಿಳಿಸೋದಕ್ಕೆ, ಒಳ್ಳೆ ಕಂಟೆಂಟು. ಅದರಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನೀವು ವಿದ್ಯಾರ್ಥಿಗಳು ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಮಾಡಿರ್ತೀರೋ ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.